ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಿಮಗೆ ಬೀಡ್ಸ್ ಕುಚ್ ಮಾಡೋದು ಈಸಿ ಮೆಥಡಲ್ಲಿ ಹೇಗೆ ಅಂತ ತೋರಿಸ್ತೀನಿ. ಬೇಕಾಗೋ ಮೆಟೀರಿಯಲ್ಸು ಮಾಮೂಲಿ ರೌಂಡ್ ಬೀಡ್ಸ್ ತೊಗೊಂಡಿದ್ದೀವಿ, ಲೀವ್ಸ್ ತೊಗೊಂಡಿದ್ದೀವಿ, ಈ ಸೈಜ್ ತೊಗೊಂಡಿದ್ದೀವಿ ಲೀವ್ಸು. ರೌಂಡ್ ಬೀಡ್ಸ್ ಆದರೆ ಇಲ್ಲಿದೆಲ್ಲ ಆ ಸೈಜು. ಟೆಸಲ್ಸ್ ಆದರೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇಷ್ಟು ಟೆಸಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಟೆಸಲ್ಸ್ ತೊಗೊಂಡಿದ್ದೀವಿ. ಮತ್ತು ಟೆಸಲ್ಸ್ ರೆಡಿ ಆದಮೇಲೆ ಕಾಟನ್ ಥ್ರೆಡ್ಡು ಹೆಮ್ಮಿಂಗ್ ನೀಡಲ್ಗೆ 4 ರೌಂಡ್ಸ್ ಸುತ್ತಬಿಟ್ಟು ನೀಡಲ್ಗೆ ಏರಿಸಿ ಇಟ್ಕೊಂಡಿದ್ದೀವಿ. ಇಷ್ಟು ಮೆಟೀರಿಯಲ್ಸ್ ಆದರೆ ನಾವು ತೊಗೊಂಡಿದ್ದೀವಿ ಫ್ರೆಂಡ್ಸ್. ನೀವು ಇಷ್ಟು ಮೆಟೀರಿಯಲ್ಸ್ ತೊಗೊಳ್ಳಿ. ಹೇಗೆ ಮಾಡೋದು ಅಂತ ನಾವು ನೋಡೋಣ. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಒಂದು ಲೈಕು, ಶೇರು, ಕಮೆಂಟ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು, ಯಾರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ನೀಡಲ್ಗೆ ಏರಿಸಿಟ್ಕೊಂಡಿದ್ದಲ್ಲ, ಈ ಥರ ಕೆಳಗಡೆಯಿಂದ ಈ ಥರ ಚುಚ್ಚಿಬಿಟ್ಟು ನೀಡಲ್ಲು ಈ ಥರ ಮೇಲಕ್ಕೆ ಎಳ್ಕೊಳ್ಳೋಣ. ಈ ಥರ ಹೇಳ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿ ಈ ಥರ ಒಂದು 3 ನಾಟ್ಸ್ ಹಾಕ್ಕೊಳ್ಳಿ. 1 2 3 ಆರ್ 4 ಟೈಟಾಗಿರೋಂಗೆ ನೋಡಿಬಿಟ್ಟು ನೀವು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದನ್ನು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡೋಣ. ಕಟ್ ಮಾಡಿದ್ದಾದಮೇಲೆ ಮೊದಲಿಗೆ ಈ ಥರ ಶೇಪ್ ಬೀಡ್ಸ್ ಇತ್ತಲ್ಲ, ಆ ಬೀಡ್ಸ್ ಒಂದು ಬೀಡ್ ಹಾಕ್ಕೊಳ್ಳೋಣ. ಒಂದು ಬೀಡ್ ಹಾಕ್ಕೊಂಡು ಆದಮೇಲೆ ಮತ್ತೆ ಲೀಫ್ 2 ಲೀಫ್ ಹಾಕ್ಕೊಳ್ಳೋಣ. ಒಂದು ಹಾಕ್ಕೊಂಡಿದ್ದೀನಿ, ಇದು 2ನೇದು. ಈಗ ಮತ್ತೆ ಇನ್ನೊಂದು ಬೀಡು ಈ ಥರ 4 ಬೀಡ್ಸ್ ಒಟ್ಟಿಗೆ ಹಾಕ್ಕೊಳ್ಳೋಣ. ಫಸ್ಟ್ ಒಂದು ದಪ್ಪದ ಬೀಡು, ಮತ್ತು 2 ಲೀಫು, ಮತ್ತು ಇನ್ನೊಂದು ಬೀಡು. ಇಷ್ಟು ಮೆಟೀರಿಯಲ್ಸ್ ಹಾಕ್ಕೊಂಡು ಈ ಥರ ಸ್ಯಾರಿವರೆಗೂ ತಗೊಂಡೋಗಿ ಬೀಡ್ಸ್ನ ಅದಕ್ಕೆ ನಮಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ನೀಡಲ್ನ ಚುಚ್ಕೊಂಡು ಈ ಥರ ಹೇಳ್ಕೊಂಡು ಮತ್ತು ಈ ಒಂದು ಬೀಡಲ್ಲಿ ನೀಡಲ್ಲು ಈ ಥರ ವಾಪಸ್ ಬರಬೇಕು. ಈ ಥರ ಫ್ರೆಂಡ್ಸ್, ತುಂಬ ಈಸಿ ಮೆಥಡ್ ಇದೆ. ಹೊಸ್ದಾಗಿ ಕಲಿಯೋರಿಗೆ, ಬಿಗ್ನರ್ಸ್ಗಂತಾದರೆ ತುಂಬ ತುಂಬ ಯೂಸ್ಫುಲ್ ಆಗುತ್ತೆ ನಮ್ಮ ಚಾನಲ್ಲು. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಎಲ್ಲ ಡಿಸೈನ್ಸು, ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಿಮಗೆ ಎಲ್ಲ ಡಿಸೈನ್ಸು ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಮತ್ತು ಒಂದು ಸ್ಮಾಲ್ ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಕುಚ್ಚು, ಮತ್ತು ಇನ್ನೊಂದು ಸ್ಮಾಲ್ ಬೀಡು ಇಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡಿದ್ದಾದಮೇಲೆ ಈಗ ಇನ್ನೊಂದು ದಪ್ಪ ಬೀಡ್ ಹಾಕ್ಕೊಳ್ಳೋಣ. ಈ ಥರ ದಪ್ಪ ಬೀಡ್ ಹಾಕ್ಕೊಂಡು ಸ್ಯಾರಿಗೆ ಈ ಥರ ಚುಚ್ಕೊಂಡು ಎಳ್ಕೊಂಡು ಥ್ರೆಡ್ನ ನಮ್ಮ ಕಡೆ ಈ ಥರ ಎಳ್ಕೊಂಡ್ರೆ ಈಗ ಬರುತ್ತೆ. ಒಂದು ಬೀಡಲ್ಲಿ ನೀಡಲ್ಲು ಈ ಥರ ಮೇಲಿಂದ ಕೆಳಗಡೆ ಈ ಥರ ಎಳ್ಕೋಬೇಕು. ಬೀಡು ಕೆಳಗಡೆ ಪಾಸ್ ಮಾಡಿಕೊಂಡು ಈ ಥರ ಎಳ್ಕೋಬೇಕು. ಇದು ಆದಮೇಲೆ ಮತ್ತೆ 2 ಲೀಫು. ಇದಕ್ಕೆ ಫ್ರೆಂಡ್ಸ್ ನಮಗೆ ಬೀಡ್ಸು ಒಂದು ಎಲ್ಲ 3 ಟೈಪ್ಸು ಸೇರಿ ಒಂದು 50 ರುಪೀಸ್ ತೊಗೊಂಡ್ರೆ ಸಾಕಾಗತ್ತೆ. ಥ್ರೆಡ್ ಒಂದು 50 ರುಪೀಸು, 100 ರುಪೀಸ್ ಮೆಟೀರಿಯಲ್ಸ್ ಅಂದರೂ ನಮ್ಗೆ ತುಂಬ ವರ್ತ್ ಆಗುತ್ತೆ. 350ವರೆಗೂ ಚಾರ್ಜ್ ಮಾಡ್ಬೋದು. ವಿತಿನ್ 1 ಅವರಲ್ಲಿ ರೆಡಿ ಆಗುತ್ತೆ ಫ್ರೆಂಡ್ಸ್. 2 ಲೀಫು ಮತ್ತು ಇನ್ನೊಂದು ದಪ್ಪ ಬೀಡ್ ಹಾಕ್ಕೊಂಡಿದ್ವಲ್ಲ, ಅದು ಹಾಕ್ಕೊಂಡಿದ್ದು ಆದಮೇಲೆ ಈ ಥರ ಎಳ್ಕೊಂಡು ನೀಡಲ್ಲು ಇದ್ರ ಒಳಗಡೆಯಿಂದ ಈ ಥರ ನೀಡಲ್ನ ತಗೋಬೇಕು. ಈ ಥರ ಥ್ರೆಡ್ಡು ಈ ಥರ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ. ಯಾವಾಗಲೂ ಒಂದೇ ಥರ ಹಾಕಿ ಸ್ವಲ್ಪ ಬೋರ್ ಆಗಿರುತ್ತಲ್ಲ, ಈ ಥರ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಇದು ಮೈಸೂರು ಸಿಲ್ಕ್ ಆದ್ರಿಂದ ಸ್ವಲ್ಪ ಬೇರೆ ಥರ ಡಿಸೈನ್ಸ್ ಏನಾದ್ರು ನಾವು ಹಾಕೋಕ್ಕೋದ್ರೆ ಹೋಲ್ ದಪ್ಪ ಬೀಳುತ್ತೆ. ಈ ಥರ ಹೆಮ್ಮಿಂಗ್ ನೀಡಲ್ ತೊಗೊಂಡು ಈ ಥರ ಡಿಸೈನ್ಸ್ ಹಾಕಿದ್ರೆ ಹೋಲ್ ಅನ್ನೋದು ದಪ್ಪ ಬೀಳಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸ್ಮಾಲ್ ಬೀಡು, ಒಂದು ಕುಚ್ಚು, ಮತ್ತು ಒಂದು ಸ್ಮಾಲ್ ಬೀಡು, ಮತ್ತು ಈಗ ಇನ್ನೊಂದು ದಪ್ಪದ ಬೀಡು ಇಷ್ಟು ಹಾಕ್ಕೊಂಡು ಇಲ್ಲಿ ತೊಗೊಂಡು ಬಂದು ಇಲ್ಲಿವರೆಗೂ ಕೆಳಗಡೆಯಿಂದ ನೀರಲ್ಲಿ ಈ ಥರ ಚುಚ್ಚಿ ಮೇಲಕ್ಕೆ ಎಳ್ಕೊಂಡಿದ್ದು ಆದಮೇಲೆ ಈಗ ಈ ಬೀಡಲ್ಲಿ ನೀಡಲ್ನ ಈ ಥರ ವಾಪಸ್ ಬರಬೇಕು. ಬೀಡಲ್ಲಿ ಇದು ಆದಮೇಲೆ ಮತ್ತು ಹೇಗೇನು 2 ಬೀಡ್ಸು, ಇದು ಲೀಫ್ ಬೀಡ್ಸು, 2 ಲೀಫ್ ಬೀಡ್ಸ್ ಆದಮೇಲೆ ಮತ್ತೆ ಒಂದು ದಪ್ಪದ್ದು ಮತ್ತು ಈ ಥರ ಚುಚ್ಕೊಂಡು ಈ ಥರ ನೀಡಲ್ಲು ಈ ಥರ ವಾಪಸ್ ಬರಬೇಕು. ಈ ಥರ ಫ್ರೆಂಡ್ಸ್ ಸ್ಯಾರಿ ಪೂರ್ತಿ ಈ ಥರ ನೀಟಾಗಿ ಹಾಕ್ಕೊಂಡೋಗಿ ಸುಕ್ಕು ಬರ್ದಂಗೆ, ಎಲ್ಲೂ ರಿಂಕಲ್ಸ್ ಬರ್ದಂಗೆ ನೀಟಾಗಿ ನೋಡಿಬಿಟ್ಟು ಡಿಸ್ಟೆನ್ಸು ಇದನ್ನ ಮಾಡ್ಕೊಳ್ಳಿ. ಚೆನ್ನಾಗಿ ಇದು ಮಾಡ್ಕೊಳ್ಳಿ. 1 ಅವರ್ಗೆಲ್ಲ ಫಿನಿಶ್ ಆಗುತ್ತೆ ಫ್ರೆಂಡ್ಸ್. ಟೆಸಲ್ಸ್ ಎಲ್ಲ ರೆಡಿ ಮಾಡೋದು, ಇದು ಸ್ಯಾರಿಗೆ ಪೋಣಿಸೋದು ಎಲ್ಲ ಸೇರಿ 1 ಅವರ್ ಆಗುತ್ತೆ ಅಷ್ಟೇ. ಎಕ್ಸ್ಟ್ರಾ ಏನಾಗಲ್ಲ ಟೈಮಿಂಗ್ಸು. ಒಂದು ಸ್ಮಾಲ್ ಬೀಡ್, ಒಂದು ಕುಚ್ಚು, ಒಂದು ಸ್ಮಾಲ್ ಬೀಡ್, ಒಂದು ಬಿಗ್ ಬೀಡು ಈ ಥರ ಹಾಕ್ಕೊಂಡು ಅಲ್ಲಿವರೆಗೂ ತಗೊಂಡೋಗಿ ಈ ಥರ ಚುಚ್ಕೊಂಡು ನೀಡಲ್ನ ಸ್ಯಾರಿಗೆ ಈ ಥರ ಎಳ್ಕೋಬೇಕು. ಮತ್ತು ಇದ್ರ ಒಳಗಡೆ ಈ ಥರ ನೀಡಲ್ಲು ವಾಪಸ್ ಬರಬೇಕು.
ಇದು ಆದಮೇಲೆ ಮತ್ತು ಲೀವ್ಸು 2 ಲೀವ್ಸು 1 2 ಮತ್ತು 1 ದಪ್ಪ ಬೀಡ್ಸು. ನಿಮ್ಗೇನಾದ್ರು ಫಿನಿಶಿಂಗು ನಮಗೆ ಹೇಳ್ಕೊಡೋ ಮೆಥಡು ಏನಾದರೂ ಇಷ್ಟ ಆಗಿದ್ದರೆ ಫ್ರೆಂಡ್ಸ್ ಪ್ಲೀಸ್ ಒಂದು ಕಾಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನಮ್ಮ ಡಿಸೈನ್ ನಿಮ್ಗೆ ಇಷ್ಟ ಆದರೆ ಯೂಸ್ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹೊಸ್ದಾಗಿ ಹಾಕೋರಿಗೆಲ್ಲ ತುಂಬ ಈಸಿ ಆಗುತ್ತೆ. ನಮ್ಮದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಬಂದಿದ ತಕ್ಷಣ ನೀವು ಈ ಥರ ಹೊಸ ಡಿಸೈನ್ಸು ಕಲಿಬೋದು ಫ್ರೆಂಡ್ಸ್. ಹೊಸ ಡಿಫ್ರೆಂಟಾಗಿ ಸ್ವಲ್ಪ ಸ್ಯಾರೀಸ್ ಕುಚ್ಚು ಹಾಕ್ಕೊಡ್ಬೋದು. ಹಾಗಾಗಿ ನೀವು ಪ್ಲೀಸ್ ಒಂದು ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸು ಫ್ರೆಂಡ್ಸ್. ನಿಮ್ಮಂಥವ್ರ ಪ್ರೋತ್ಸಾಹದಿಂದ ನಾವು ಈ ಥರ ಡಿಸೈನ್ಸ್ ಎಲ್ಲ ಮಾಡೋಕ್ಕಾಗತ್ತೆ. ಹಾಗಾಗಿ ಇನ್ನೂ ಸ್ವಲ್ಪ ಎನ್ಕರೇಜ್ ಮಾಡಿದ್ರೆ ಇನ್ನೂ ಸ್ವಲ್ಪ ಒಳ್ಳೆ ಡಿಸೈನ್ಸ್ ಮಾಡಬೇಕು ಅಂತ ಸ್ವಲ್ಪ ನಮಗೂ ಐಡಿಯಾಸ್ ಬರುತ್ತೆ. ಹಾಗಾಗಿ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಮೆಂಟ್ ಹೊಡೆದ್ರೆ ನಮ್ಗೆ ಅದೇ ಫುಲ್ ಖುಷಿ ಫ್ರೆಂಡ್ಸ್. ಬೀಡ ಆದಮೇಲೆ ಮತ್ತು ಲೀಫು 2 ಲೀವ್ಸು ಮತ್ತು 1 ದಪ್ಪದ ಬೀಡು. ಇಷ್ಟು ಆದಮೇಲೆ ಈ ಥರ ನೀರಲ್ಲಿ ಚುಚ್ಕೊಂಡು ಈ ಥರ ಎಳ್ಕೋಬೇಕು. ಎಳ್ಕೊಂಡಿದ್ದು ಆದಮೇಲೆ ಒಂದೇ ಒಂದು ಬೀಡಲ್ಲಿ ಈ ಥರ ವಾಪಸ್ ಬರಬೇಕು. ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ ಸ್ಯಾರಿ ಪೂರ್ತಿ ಇದೇ ಥರ ನೀಟಾಗಿ ಫಿನಿಶ್ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಥರ ಫುಲ್ ಸ್ಯಾರಿ ಫಿನಿಶ್ ಮಾಡಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್. ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ, ತುಂಬ ಲುಕ್ಕು ಇದೆ. ನಿಮಗೆ ಹೇಗಿದೆ ಅಂತ ನೀವೊಂದು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಫೈನಲ್ ಆಗಾದರೆ ಈ ಟೈಪ್ ಬಂದಿದೆ, ತುಂಬ ಚೆನ್ನಾಗಿದೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟು ನನ್ನ ಪೇಜಲ್ಲಿರೋ ಎಲ್ಲ ವಿಡಿಯೋಸು ನೋಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.